ಆ್ಯಕ್ಚುಲಿ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಪಾಪ ನಮ್ಮ ಪಿಂಕಿಗೆ ಸ್ವಲ್ಪ ಹಾಲು ಬರೋದು ಕಷ್ಟವಾಗ್ಬಿಟ್ಟಿದೆ. ನಾನ್ ವೆಜ್ ಎಲ್ಲ ಕಮ್ಮಿ ಆಯ್ತಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ಪಿಂಕಿ ಲಾಸ್ಟ್ ಮಂಗಳವಾರ ಹಾಕಿದ್ದು ಮರಿಗಳ್ನ 1 ವೀಕ್ ಆಯಿತು. ಆ್ಯಕ್ಚುಲಿ ತುಂಬ ಸ್ವಲ್ಪ ವೀಕ್ ಇತ್ತು, ಅದರಿಂದ ನಾನು ಯಾವ ವಿಡಿಯೋಸ್ ನಾನು ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ನಾನು ಕೂಡ ಬ್ಯುಸಿ ಇದೆ. ಇನ್ನು 1 ವೀಕ್ ನಾನು ಬ್ಯುಸಿ ಇರ್ತೀನಿ. ಅದು ಏನು ಎತ್ತ ಎಲ್ಲ ನಾನು ನಿಮಗೆ ವಿಡಿಯೋ ಮೂಲಕನೇ ಗೊತ್ತಾಗುತ್ತೆ. ಒಂದು ಸರ್ಪ್ರೈಸ್ ಇದೆ ಆ್ಯಂಡ್ ಖುಷಿ ವಿಚಾರ, ಅದು ಏನಂತ ನಾನು ಹೇಳ್ತೀನಿ ನೆಕ್ಸ್ಟಿಗೆ. ಹಾಗೆ ಪವಿತ್ರ ಅವರು ಸಬ್ಸ್ಕ್ರೈಬರ್ ಆಗಿರೋರು ನಿಮ್ಮ ಹೋಮ್ ಟೂರ್ ಮಾಡಿ ಹೇಮ ಅವರೇ ಅಂತ ಕೇಳಿದ್ದೀರಾ. ಸೊ ಮಾಡ್ತೇನೆ, ಬಟ್ ನನಗೆ ಒಂದು ವಾರ ಟೈಮ್ ಕೊಡಿ, ನಾನು ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ನಮ್ಮ ಹೋಮ್ ಟೂರ್ ಯಾವುದು ಏನು ಎಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಒಂದು 2-3 ವಿಡಿಯೋಸ್ ಆದಮೇಲೆ ಗೊತ್ತಾಗ್ಬೋದು ಮೋಸ್ಟ್ಲಿ. ನೋಡೋಣ, ಸರ್ಪ್ರೈಸ್ ಆಗಿರಲಿ ಅಂತ ನಾನು ಯಾರಿಗೂ ಏನೂ ಹೇಳಿಲ್ಲ. ಸೊ ನಾನು ಬ್ಯುಸಿ ಇದೆ, ವಿಡಿಯೋ ಮಾಡಲಿಕ್ಕಾಗಿಲ್ಲ. ಯಾಕೆ ಬ್ಯುಸಿ ಇದೆ, ಏನು ಕೆಲಸ ಅನ್ನೋದೆಲ್ಲ ನಿಮಗೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹೇಮಗೌಡ ಕನ್ನಡತಿ ಮಾತಾಡ್ತಾ ಇರೋದು. ಸೊ ತುಂಬ ದಿನ ಆಗಿದೆ ವಿಡಿಯೋಸ್ ಮಾಡಿಲ್ಲ, ಕಾರಣ ಇದೆ. ಸೊ ನಿಮ್ಗೊಂದೊಳ್ಳೆ ಸರ್ಪ್ರೈಸ್ ಕೂಡ ಇದೆ, ಗುಡ್ ನ್ಯೂಸ್ ಕೂಡ ಇದೆ. ಸೊ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ಆ ಗುಡ್ ನ್ಯೂಸು ಸರ್ಪ್ರೈಸ್ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಒಂದು ವಿಡಿಯೋಸ್ನ ಕೊನೆವರೆಗೂ ವಾಚ್ ಮಾಡಿ, ಓಕೆ? ಸೊ ಫಸ್ಟ್ ಬಂದು ಸರ್ಪ್ರೈಸ್ ಏನು ಗೊತ್ತಾ? ಸೊ ನೋಡಿ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ ಸರ್ಪ್ರೈಸ್ ಏನಿದು? ಹೌದು, ನಮ್ಮ ಪಿಂಕಿ ಮತ್ತೆ ಮರಿ ಹಾಕಿದ್ದಾಳೆ. ಆ್ಯಕ್ಚುಲಿ ಮತ್ತೆ 7 ಮರಿಗಳು ಹಾಕಿದ್ದಾಳೆ. ತುಂಬ ಏನು ಅಂದರೆ ನಮಗೆ ಒಂದು ಟ್ವಿಸ್ಟ್ ಇತ್ತು ಆ್ಯಕ್ಚುಲಿ ಮರಿ ಹಾಕ್ಬೇಕಾದ್ರೆ. ಲಾಸ್ಟಲ್ಲಿ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಹೆಂಗಿದೆ ಕಲರ್ಗಳು, ತುಂಬ ಚೆನ್ನಾಗಿದೆ ಅಲ್ಲ, ಎಷ್ಟು ಕ್ಯೂಟ್ ಆಗಿದೆ. ಹಾಗೆ ಏನು ಗೊತ್ತಾ, ತುಂಬ ಶಾರ್ಪ್ ಆಗಿದೆ ಈ ಮರಿಗಳು. ಕಂಡುಬಿಟ್ಟಿಲ್ಲ, ಬಟ್ ಡಿಪೆಂಡ್ ಆಗಿಲ್ಲ. ಬಿಕಾಸ್ ಇವಾಗ ಮರಿಗಳು ಹುಟ್ಟಿದ ತಕ್ಷಣ ಹಾಲು ಕುಡಿಲಿಕ್ಕೆ ಪಾಪ ಸರ್ಚ್ ಮಾಡಿದೆ, ಕಂಡುಬಿಟ್ಟಿರಲ್ಲ. ಬಟ್ ಇದೆಲ್ಲ ಮರಿಗಳು ಯಾವುದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಲಿಲ್ಲ. ಸೊ ಅದಾಗದೇ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಅದಾಗದೇ ಬಂದು ಇಲ್ಲೇ ಹಾಲು ಕುಡಿತಾ ಇದೆ. ನಮ್ಮನ್ನೇನು ಅದು ಕೇರೆ ಮಾಡಲಿಲ್ಲ ಈ ಸತಿ. ಲಾಸ್ಟ್ ಟೈಮ್ ಅಂತೂ ತುಂಬ ಸಫರ್ ಮಾಡಿದ್ವಿ, ನೈಟೆಲ್ಲ ನಿದ್ದೆ ಇರಲಿಲ್ಲ. ನಾವೇ ಎದ್ದು ಇದು ಮಾಡಿಸ್ಬೇಕು, ಫೀಡ್ ಮಾಡಿಸ್ಬೇಕಾಯ್ತು ಪಿಂಕಿ ಹತ್ರ. ಆ ಒಂದು ಸಿಚುಯೇಷನ್ ಇತ್ತು. ನೋಡಿ ಹೆಂಗಿದೆ ಅಂತ ಕಲರ್ಸ್ಗಳು, ಸೂಪರ್ ಅಲ್ಲ. ಸೊ 7 ಮರಿಗಳು ಹಾಕಿದೆ, 4 ಹೆಣ್ಮರಿ ಹಾಗೆ 3 ಗಂಡು ಮರಿ. ಇಲ್ಲಿ ನೋಡಿ ಇವ್ರ ಕತೆ ಹೆಂಗಾಗಿದೆ ಅಂತ. ನಮ್ಮ ಲಕ್ಕಿ ಬಾಲು ಕತೆ ನೋಡಿ, ಪಾಪ ಅವ್ರಿಗೆ ಆ್ಯಕ್ಚುಲಿ ಹುಟ್ಟಾಗಿನ ಕೇಜ್ ಒಳಗೆ ಇದು ಅಭ್ಯಾಸ ಆಗಿಬಿಟ್ಟಿತ್ತು. ತುಂಬ ಬೆಚ್ಚು ಮಲ್ಕೊತಾ ಇದ್ವಲ್ಲ ನೈಟೆಲ್ಲ, ಅದರಿಂದ ತುಂಬ ಸಫರ್ ಮಾಡಿದ್ವಿ 1 ವೀಕ್ ಆ್ಯಕ್ಚುಲಿ. ನೋಡಿ ಇವತ್ತು ಬಂದಿದೆ ಕೇಜು, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಬಂದು ಇಲ್ಲಿ ಕೇಜ್ ಹತ್ರ ಮಲ್ಕೊಂಡು. ಪಿಂಕಿ ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ. ಪಿಂಕಿ ಸ್ವಲ್ಪ ನಮ್ಮ ಬಾಲು ರ್ಯಾಶ್ ಅಲ್ವಾ, ಅದರಿಂದ ಮರಿಗಳನ್ನೆಲ್ಲಿ ಏನು ಮಾಡಿಬಿಡ್ತಾನೆ ಅಂತ ಹೇಳಿ ಭಯ ಬಿದ್ದಿದ್ಲು ಪಿಂಕಿ. ಬಟ್ ಇವತ್ತು ಆರಾಮಾಗಿದ್ದಾನೆ ನಮ್ಮ ಬಾಲು. ಬಾಲು ಲಕ್ಕಿ ಇನ್ನು ಸ್ನಾನ ಕೂಡ ಮಾಡಿಸಿಲ್ಲ, ಫ್ರೆಶ್ ಮಾಡಬೇಕು ಅವ್ರಿಗೆ. ಸೊ ಅದರಿಂದ ಬಿಟ್ಬಿಟ್ಟಿದ್ದೀನಿ, ಆರಾಮಾಗಿ ಮಲ್ಕೊಳ್ಳಿ ಇವತ್ತು ಅಂತ. ನೋಡಿ ಅಲ್ಲ ನೋಡಿ ನನ್ನ ಮಗ ರೇಗಿಸ್ತಾ ಇದ್ದಾನೆ, ಅದಕ್ಕೆ ನಗ್ಬೇಡ ಸಾಕು. ಏನು ಯಾಕೆ ಅವನಿಗೆ ಆ ರೀತಿ ನೋಡಿ, ಅವನು ಕೈನ ಹಿಂಗೆ ಮಾಡ್ತಾ ಇದ್ದಾನೆ ಆ್ಯಕ್ಷನು, ಎಲ್ಲಿ ಮರಿಗಳ್ನ ಎತ್ಕೊಂಡ್ಬಿಡ್ತಾನಂತ ಹೇಳಿ ತುಂಬ ಇದು ಮಾಡ್ತಾ ಇದ್ದಾಳೆ ಅವಳು. ಯಾಕೆ ಪಿಂಕಿ? ಆ್ಯಕ್ಚುಲಿ 6 ಮರಿಗಳು ಬಂದಮೇಲೆ ಕೇಜ್ ಒಳಗೆ ಹಾಕ್ಬಿಟ್ವಿ ನಾವು. ಅದು ಯಾವಾಗ ಇನ್ನೊಂದು ಮರಿ ಹಾಕಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ. ಕ್ಲೀನಿಂಗ್ ಮಾಡಿ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಬರಕ್ಕೆ ಹೋಗ್ತೀನಿ. ನನಗೆ ಕನ್ಫ್ಯೂಷನ್, ಎಷ್ಟಿದೆ ಅಂತ 3 ಸತಿ ಎಣಿಸ್ತೆ. ಆ್ಯಕ್ಚುಲಿ ನಾನು ನೋಡಿದೆ 7 ಇದೆ ಇವಾಗ. ಲಾಸ್ಟಲ್ಲಿ ಒಂದು ಹೆಣ್ಮರಿ ಆಗ್ತು. ಆಲ್ಮೋಸ್ಟ್ ತುಂಬ ಚೆನ್ನಾಗಿದ್ದಾವೆ ಕಲರ್ಗಳು. ಹೆಂಗಿದೆ ಗೊತ್ತಾ, ಸೀಮೆ ಹಸು ಆ ಥರ ಇದೆ, ಚೆನ್ನಾಗಿದೆ. ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇದನ್ನೆಲ್ಲ. ಹಾಗೆ ಮುಖ್ಯವಾಗಿ ನಮ್ಮ ತ್ಯಾಗಮಯಿ ತಾಯಿ ನಮ್ಮ ಪಿಂಕಿಯವ್ರನ್ನ ಕಾಪಾಡಲಿ, ಒಳ್ಳೆ ಆರೋಗ್ಯಕ್ಕೆ. ನೋಡಿ ಅವಳಿಗೆ ಹೇಳಿ ಸ್ನಾನ ಮಾಡಿಸಿಲ್ಲ, ಇನ್ನು ಹೆಂಗಿದ್ದಾಳೆ ಅಂತ. ಮರಿ ಹಾಕಿದಾಗ ಮಾತ್ರ ಸ್ನಾನ ಮಾಡಿಸಿದಷ್ಟೇ. ಪಿಂಕಿ ಯಾಕೆ? ಆ್ಯಕ್ಚುಲಿ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಪಾಪ ನಮ್ಮ ಪಿಂಕಿಗೆ ಸ್ವಲ್ಪ ಹಾಲು ಬರೋದು ಕಷ್ಟವಾಗ್ಬಿಟ್ಟಿದೆ. ನಾನ್ ವೆಜ್ ಎಲ್ಲ ಕಮ್ಮಿ ಆಯ್ತಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ಪಿಂಕಿ ಲಾಸ್ಟ್ ಮಂಗಳವಾರ ಹಾಕಿದ್ದು ಮರಿಗಳ್ನ
1 ವೀಕ್ ಆಯಿತು ಆ್ಯಕ್ಚುಲಿ. ತುಂಬ ಸ್ವಲ್ಪ ವೀಕ್ ಇತ್ತು. ಅದರಿಂದ ನಾನು ಯಾವ ವಿಡಿಯೋಸ್ ನಾನು ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ನಾನು ಕೂಡ ಬ್ಯುಸಿ ಇದೆ. ಇನ್ನು 1 ವೀಕ್ ನಾನು ಬ್ಯುಸಿ ಇರ್ತೀನಿ. ಅದು ಏನು ಎತ್ತ ಎಲ್ಲ ನಾನು ನಿಮಗೆ ವಿಡಿಯೋ ಮೂಲಕನೇ ಗೊತ್ತಾಗುತ್ತೆ. ಒಂದು ಸರ್ಪ್ರೈಸ್ ಇದೆ ಆ್ಯಂಡ್ ಖುಷಿ ವಿಚಾರ. ಅದು ಏನಂತ ನಾನು ಹೇಳ್ತೀನಿ ನೆಕ್ಸ್ಟಿಗೆ. ಹಾಗೆ ಪವಿತ್ರ ಅವರೇ, ನಮ್ಮ ಪವಿತ್ರ ಅವರ ಸಬ್ಸ್ಕ್ರೈಬರ್ ಆಗಿರೋರು, ನಿಮ್ಮ ಹೋಮ್ ಟೂರ್ ಮಾಡಿ ಹೇಮಾ ಅವರೇ ಅಂತ ಕೇಳಿದ್ದೀರಾ. ಸೊ ಮಾಡ್ತೇನೆ, ಬಟ್ ನನಗೆ ಒಂದು ವಾರ ಟೈಮ್ ಕೊಡಿ. ನಾನು ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ನಮ್ಮ ಹೋಮ್ ಟೂರ್ ಯಾವುದು, ಏನು, ಎಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಒಂದು 2-3 ವಿಡಿಯೋಸ್ ಆದಮೇಲೆ ಗೊತ್ತಾಗ್ಬೋದು ಮೋಸ್ಟ್ಲಿ. ನೋಡೋಣ, ಸರ್ಪ್ರೈಸ್ ಆಗಿರಲಿ ಅಂತ ನಾನು ಯಾರಿಗೂ ಏನೂ ಹೇಳಿಲ್ಲ. ಸೊ ನಾನು ಬ್ಯುಸಿ ಇದ್ದೆ, ವಿಡಿಯೋ ಮಾಡಲಿಕ್ಕಾಗಿಲ್ಲ. ಯಾಕೆ ಬ್ಯುಸಿ ಇದೆ, ಏನು ಕೆಲಸ ಅನ್ನೋದೆಲ್ಲ ನಿಮಗೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಜಸ್ಟ್ ವೇಟ್ ಆ್ಯಂಡ್ ವಾಚ್.